ಹಳೆ ವಿದ್ಯಾರ್ಥಿಗಳಿಂದ ಪಾಠಾಭ್ಯಾಸ ಆದರ್ಶ ಶಾಲೆಯಲ್ಲಿ ಗುರುವಂದನಾ ಕಾರ್ಯಕ್ರಮ ಜರುಗಿತು. ಹೌದು ವೀಕ್ಷಕರೇ, ಧಾರವಾಡ ನಗರದ ಮಧ್ಯಭಾಗದಲ್ಲಿರುವ ಪಾಠ ಅಭ್ಯಾಸ ಆದರ್ಶ ಶಾಲೆಯಲ್ಲಿ ಗುರುವಂದನಾ ಕಾರ್ಯಕ್ರಮ ಜರುಗಿತು. ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಸುರೇಶ್ ಕುಲಕರ್ಣಿ ಅವರು ವಹಿಸಿಕೊಂಡು ಮಾತನಾಡಿ, ಇಂದಿನ ದಿನಗಳಲ್ಲಿ ಶಿಕ್ಷಕರ ಜವಾಬ್ದಾರಿ, ಅವರ ಪಾತ್ರದ ಪ್ರಾಮುಖ್ಯತೆ, ಮುಖ್ಯವಾಗಿ ಅಂಕಗಳ ಆಧಾರಿತ ಶಿಕ್ಷಣ, ತಿಳುವಳಿಕೆ, ಜ್ಞಾನ, ಅನ್ವಯ ಕೌಶಲ್ಯಗಳಲ್ಲಿ ಮಕ್ಕಳಲ್ಲಿ ಅನ್ವಯದ ಕೊರತೆಯ ಶಿಕ್ಷಣ, ಅದರ ಪರಿಣಾಮ ಜೀವನದ ಶೈಲಿಯಲ್ಲಿ ತರುವ ಬದಲಾವಣೆಗಳು ಬರುವಂತಾಗಬೇಕೆಂದು ಮಾತನಾಡಿದರು. ನಗರದ ಪಾಠಾಭ್ಯಾಸ ಆದರ್ಶ ಪ್ರಾಥಮಿಕ ಶಾಲೆಯಲ್ಲಿ 1989 ರಿಂದ 1996 ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಮತ್ತು ಗುರುವಂದನಾ ಕಾರ್ಯಕ್ರಮದಲ್ಲಿ ಮಾತನಾಡಿ, ಅದೇ ರೀತಿ ಕಲಿಕೆಯ ಸಂದರ್ಭದಲ್ಲಿ ಚಿತ್ರಕಲೆಯ ಪ್ರಾಮುಖ್ಯತೆಯನ್ನ ತಿಳಿಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಆ ಅವಧಿಯ ಶಿಕ್ಷಕರನ್ನು ಸ್ಮರಿಸುತ್ತಾ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಶ್ರೀ KH ನಾಯಕ್, ಶ್ರೀಮತಿ ಸಾಮ್ರಾಣ, ಶ್ರೀ DC ಕುಲಕರ್ಣಿ ಅವರು ಅನಿಸಿಕೆಗಳನ್ನು ಹಂಚಿಕೊಂಡರು. ಇಂದಿನ ಕಾರ್ಯಕ್ರಮದಲ್ಲಿ ಸನ್ಮಾನಿತರಾದ ಶಿಕ್ಷಕರು ಶ್ರೀ VA ಬಾಳಗಿ, ಶ್ರೀ DC ಕುಲಕರ್ಣಿ, ಶ್ರೀ AY ದೇಸಾಯಿ, ಶ್ರೀ KH ನಾಯಕ್, ಶ್ರೀ GI ಹೊಂಡದಕಟ್ಟಿ, ಶ್ರೀ SK ಗಂಗಣ್ಣವರ್, ಶ್ರೀ VG ಬಾರ್ಕಿ, ಶ್ರೀ MG ಮುಲ್ಲಾ, ಶ್ರೀಮತಿ PB ಪೂಜಾರ್, ಶ್ರೀಮತಿ KK ನಾಯಕ್, ಶ್ರೀಮತಿ ಚನ್ನವೀರಗೌಡರ್, ಶ್ರೀಮತಿ SA ಕರ್ಣ, ಶ್ರೀ MA ಬಡಿಗೇರ್ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನು ಜಯಶ್ರೀ ಕುಂಚನೂರ್ ಮತ್ತು MV ಪಂಚಾಕ್ಷರಿ ನಡೆಸಿಕೊಟ್ಟರು. ಹಳೆ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ತಮ್ಮ ಬಾಲ್ಯ ಜೀವನದ ನೆನಪುಗಳನ್ನು ಅನಿಸಿಕೆ ಮೂಲಕ ಹಂಚಿಕೊಂಡರು. ಅಧ್ಯಕ್ಷತೆ ವಹಿಸಿ ಶ್ರೀಮತಿ ಗಿರಿಜಾ ನಾರಾಯಣ್ಕರ್ ಮಾತನಾಡಿದರು. ಗುರುವಂದನಾ ಕಾರ್ಯಕ್ರಮದಲ್ಲಿ ಶಿಕ್ಷಕ ವೃಂದದವರು, ಗಣ್ಯ ವ್ಯಕ್ತಿಗಳು, ಹಳೆ ವಿದ್ಯಾರ್ಥಿಗಳು, ಹಿರೇಮಠ ಶಾಲೆಯ ಸಮಸ್ತ ಶಿಕ್ಷಕ ವೃಂದ ಮತ್ತು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಮುಂದಿನ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವಾಗಿ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ತಾವು ಕಲಿತ ಶಾಲೆಗೆ ಪ್ರೊಜೆಕ್ಟರ್ ಕೊಡುಗೆಯಾಗಿ ನೀಡಿದರು. ಕಾಣಿಕೆಯನ್ನು ಸ್ವೀಕರಿಸಿದ ಶಿಕ್ಷಕ ವೃಂದದವರು ಹಳೆ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸಿದರು. ವರದಿ ರವಿ ಹೋಲೇಕರ್, ಆನಗಲ್. ಹುಡುಗರಿಗೆ ಕೇಳಿದೆ, ಇದ್ರಾಗ ಇನ್ನೂ ಯಾವ ಗೊತ್ತಿಲ್ಲ ನಿಮಗೆಲ್ಲ, ಕೆಲವು ಗೊತ್ತಿರಲಿಕ್ಕಿಲ್ಲ, ಯಾವೆಲ್ಲ ಲಿಸ್ಟ್ ಮಾಡಿಕೊಡ್ರಿ, ಇನ್ನೂ ಹೆಚ್ಚಿಗೆ ಗೊತ್ತಿದ್ರೆ ಬರೆದು ಕೊಡ್ರಿ. ಸೂಪರ್. ಇದನ್ನ PhD ಅಂತ ಮಾಡಿ ಡಾಕ್ಟರ್ ಕುಲಕರ್ಣಿ ಅಂದ್ರೆ ನಮಸ್ಕಾರ ರೀ ಅಂತ. ಅದೇ ಹುಡುಗರ ಕಡೆ ಬೇಕಾದಷ್ಟು ಕಲಿಯೋದದ್ರಿ. ಆದಷ್ಟು ಕಲ್ತಾಗ ಈ ಏರಿಯಾ ಏನದ, ದಿಸ್ ಈಸ್ ನೀವು ಏನೇನು ನೋಡ್ತೀರಿ, ಇದು ಟ್ರೈನ್, ಅದು ಬಸ್, ಅದು ನಾಯಿ, ಇದು ಎತ್ತ, ಇದು ಹೇಳೋದು ನೀವು ಎಲ್ಲಿ ಹೇಳ್ತೀರಿ, ಈ ಭಾಗದೊಳಗೆ ಏನು ನೋಡಿರಿ ಅದು ರೆಕಾರ್ಡ್ ಅದು. ವಂಡರ್ಫುಲ್. ಹಂಗಾರೆ ನೆಕ್ಸ್ಟ್ ಒನ್ ಈಸ್ ದಿಸ್ ಏರಿಯಾ, ಎಪಿಥೆಲಾಮಸ್, ಹೈಪೋಥೆಲಾಮಸ್, ಥೆಲಾಮಸ್, ಇವೆಲ್ಲ ಅಲ್ಲಿ ಏನು ಮಾಡ್ತಾರೆ, ಸೌಂಡ್. ಎಷ್ಟು ಸೌಂಡ್ ನಿಮ್ಗೆ ಗೊತ್ತಾ? ಬರೀ ಸೌಂಡ್ ಮೇಲೆ ಹೇಳ್ತಾರೆ, ಬೆಕ್ಕ ಬಂದು ಇದು ಸೌಂಡ್. ಈ ಸೌಂಡ್ ಇವತ್ತು ಭಾಳ ಹುಡುಗರು ಏನು ಹೇಳ್ತಾರೆ, ಓದ್ತೀವ್ರಿ ಸರ ನೆನಪ ಉಳಿವಲ್ತು. ನಿಮ್ಮ ಹುಡುಗರು ಹೇಳ್ತಾರೆ, ನಾವು ಓದ್ತೀನಿ ಖರೆ ನೆನಪ ಉಳಿವಲ್ತು. ನೀವೇನಂತೀರಿ, ನಮ್ಮ ಹುಡುಗ 3 ತಾಸು ಓದ್ತಾನ್ರಿ ನೆನಪ ಉಳಿವಲ್ತ್ರಿ. ಸುಳ್ಳು. ನೀವು ಜೋರು ಯಾವ್ದು ಓದ್ತೀರಿ, ಕಿವಿ ಮುಖಾಂತರ ಬ್ರೈನ್ ಒಳಗೆ ಸೇವ್ ಆಗ್ತದೆ. ನಾ ಮನಸ್ಸಿನಾಗ ಓದ್ತೀನಿ, ರೆಕಾರ್ಡ್ ಮಾಡಿರಿ ಅಂತಂದ್ರೆ ರೆಕಾರ್ಡ್ ಆಗ್ತದೆ. ಆಗಿಲ್ಲರಿ, ಯಾಕಾಗಿಲ್ಲ, ನಾನು 2 ತಾಸು ಓದೀನಿ. ಆಗಿಲ್ಲಪ್ಪ, ಯಾಕಂದ್ರೆ ಅದು ರೆಕಾರ್ಡ್ ಆಗ್ಬೇಕಾದ್ರೆ ಜೋರಾಗಿ ಓದಬೇಕು. ಅಂದ್ರೆ ಓದಿದ್ದು ಕಿವಿ ಮುಖಾಂತರ ಬ್ರೈನ್ಯಾಗ ಸೇವ್ ಆಗ್ತದೆ. ಅದ್ರ ಬಗ್ಗೆ ಮಾತಾಡಬೇಕು, ಮಾತಾಡೋದಿಲ್ಲ. ಸಿನಿಮಾದ ಬಗ್ಗೆ ಮಾತಾಡ್ತೀವಿ, ಹೀರೋನ್ ಬಗ್ಗೆ ಮಾತಾಡ್ತೀವಿ, ಎಲ್ಲ ಮಾತಾಡ್ತೀವಿ, ಅವು ನೆನಪವ. ಸಬ್ಜೆಕ್ಟದ ಬಗ್ಗೆ ಮಾತಾಡೋದಿಲ್ಲ. ದೇರ್ ಫೋರ್ ಜೋರ. ಅದಕ್ಕೆ ನೀವು ಪ್ರೈಮರಿ ಸ್ಕೂಲ್ನಾಗ ಇದ್ದದ್ದು ಹಾಡು ಇವತ್ತಿಗೂ ನೆನಪವ ನಿಮ್ಗೆ, ಹೌದನ್ರಿ? ಝಣ್ ಝಣ ಝಣ, ಮುಂದೆ ಝಣ್ ಝಣ ಝಣ, ಜೇಬು ತುಂಬ ಹಣ, ಮೇಲೆ ಕೆತ್ತಿ ಬಿಡಲು ಸದ್ದು ಟಣ್ ಟಣ ಟಣ, ಹೌದಲ್ರಿ?